ಅथवा सर्ववस्थान गतोपिव यह स्मरेत पुंडरीकाक्षं स भायभ्यंतरदोषुचिः आह्वानं स्वः. ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ಶ್ರೀ ಶಾರದಾ ದೇವಿಗೆ. ಈ ಮೂವರ ಕೃಪೆ ನಮಗೆ. ಶ್ರೀ ಮಹಾದೇವಂಗೆ ಸೋಮಂಗೆ ಸುಖಪೂರ್ಣಧಾಮಂಗೆ ಸತ್ಯಚಿದ್ರೂಪಂಗೆ ಕಾಮಿತ ಜನಕಲ್ಪ ಭುಜಂಗೆ ಶಂಭುವಿಗೆ ಆಮೋದದಿಂದೆ ವಂದಿಸುವೆನು. ಸರ್ವ ವಿದ್ಯೆಗಳಿಗೆ, ಸರ್ವ ಬುದ್ಧಿಗಳಿಗೆ, ಸರ್ವ ಸಿದ್ಧಿಗಳಿಗೆ, ಸರ್ವಕ್ಕೆ, ಸರ್ವ ಜೀವರ ತೋರಿಕೆಗಾದಿ ಕಾರಣವಾದ ಸರ್ವಮಂಗಲಿಗೆ ನಿಗಮಾಗಮ ಸಮನ್ವಯ ಸಾರ್ವಭೌಮರಾಗಿರ್ತಕ್ಕಂಥ ಪರಮ ಪೂಜ್ಯ ಸಿದ್ಧಾರೂಢರ ಹಾಗೂ ಶಿವಾನಂದ ಮಹಾತ್ಮರ ದಿವ್ಯ ಚರಣಾರವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ನಾಡನ್ನೇ ಪವಿತ್ರ ಮಾಡಿರ್ತಕ್ಕಂಥ ಸಿದ್ದೇಶ್ವರ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಇವತ್ತಿನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ, ಹೃದಯದಲ್ಲಿ ಪ್ರೇಮ, ಮನಸ್ಸಿನಲ್ಲಿ ನಾಮ, ಇವೆರಡೂ ಯಾವನಲ್ಲಿ ಇಹವೋ ಅವನು ನಿಜಕ್ಕೂ ಈ ಅವನಿಯನ್ನು ಬೆಳಗುತ್ತಿರುವ ಸಂತ ಎಂಬ ಯುಕ್ತಿಗೆ ಸಮಾನರಾಗಿರುವ ಸೋಮನಕೊಪ್ಪದ ಪರಮ ಪೂಜ್ಯರ ಪಾದಾರವಿಂದದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕರುಣರಸದ ಕೋಡಿ ಹರಿವ ಕಟಾಕ್ಷದ ಪರತತ್ವ ಅರ್ಪುವ ಆಲಾಪ ವರಪುಣ್ಯಮಯ ಶಾರೀರದ ನಿರಾಭಾರಿ ಸದ್ಗುರುಗಳಾಗಿರತಕ್ಕಂತಹ ಕೈಲಾಸಪತಿ ಪೂಜ್ಯರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರೂ ಕೂಡ ಪೂಜ್ಯರ ಸಮಾನರೆಂದು ತಿಳಿದು ಎಲ್ಲರಿಗೂ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪುಣ್ಯಾತ್ಮರೇ, ಧನ್ಯಾತ್ಮರೇ, ನನ್ನ ಆತ್ಮೀಯ ಬಂಧುವರ್ಗದವರೇ, ಅಕ್ಕ ಮಹಾದೇವಿಯ ಬಳಗದಾರರಾಗಿರ್ತಕ್ಕಂಥ ತಾಯಂದಿರೇ, ಎಲ್ಲರಿಗೂ ಪ್ರಣಾಮ. ತೀರ್ಥಕ್ಷೇತ್ರಕ್ಕೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನಂತ ಫಲವೋ, ಇದುವೇ ಸಂತರ ಮತವೋ ಕಬೀರ. तीर्थ गए से 1 फल, संत मिले तो 4 फल, संत और सद्गुरु मिले तो अधिक फल. ಯಾವ ವಿಚಾರ ಸುನು. ತೀರ್ಥಕ್ಷೇತ್ರವನ್ನು ನಾವು ನೋಡಿ ಬರ್ತಾ ಇದ್ದೇವೆ. 4 ಧಾಮಗಳಂತ ಕರೀತಾ ಇದ್ದಾರೆ. ಗಂಗೋತ್ರಿ, ಯಮುನೋತ್ರಿ, ಬದ್ರಿನಾಥ್, ಕೇದಾರನಾಥ್ ಅಂತೇಳಿ. ಅಲ್ಲಿ ಹೋಗಿ ಬರೋಣದ್ರಿಂದ ಒಂದೇ ಫಲ ಬರ್ತಾ ಇದೆ, ಅದು ಪುಣ್ಯ ಮಾತ್ರ ಬರ್ತಾ ಇದೆ. ಆ ನಂತರದಲ್ಲಿ ಒಬ್ಬ ಅನುಭವಿಗಳ ಸಂಘವನ್ನು ನಾವು ಮಾಡೋದ್ರಿಂದ ಸುಮ್ಮನೆ ಪ್ರಪಂಚದಲ್ಲಿ ನೀತಿವಂತರಾಗಿ ಬದುಕಲಿಕ್ಕೆ ಮಾತ್ರ ಬರ್ತಾ ಇದೆ. ಆದರೆ ಇಂಥ ಸದ್ಗುರುವಿನ ಇಂಥ ಗುರುಗಳ ಸಂಘವನ್ನು ಮಾಡಿದರೆ ಮನುಷ್ಯ ಜನ್ಮ ಬಂದದ್ದಕ್ಕೂ ಸಾರ್ಥಕ ಆಗುತ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಸಂಘದಲ್ಲಿ ನಾವು ನೀವೆಲ್ಲ ಭಾಗ್ಯಗಳಾಗಿದ್ದೇವೆಲ್ಲ, ನಾವೆಲ್ಲರೂ ಭಾಗ್ಯವಂತರೇ, ಪುಣ್ಯಾತ್ಮರೇ. ಏನು ನಿನ್ನಿನ ದಿವಸ ಸುಮ್ಮನೆ ಹೀಗೆ ಕೂತ್ಕೊಂಡು ನೋಡ್ತಾ ಇದ್ದೆ ನಾನು, ಸಂಗೀತವನ್ನು ಕೇಳೋದು, ಆನಂತರ ಎಲ್ಲರೂ ಕೇಳಿ ನಮ್ಮ ಕೈಲಾಸದ ಪತಿಗಳು ಎಷ್ಟು ಚೆನ್ನಾಗಿ ಮಾತನಾಡಿದರು. ಅವೆಲ್ಲ ಅಂತಃಕರಣ ಪವಿತ್ರ ಯಾರ್ದಿರ್ತೈತಿ ಅವರು ಪಾವನ ಆಗಲಿಕ್ಕೆ ಸಂದೇಹವೇ ಇಲ್ಲ. ಆದರೆ ಅಂತಃಕರಣ ಪವಿತ್ರ ಮಾತ್ರ ನಮ್ದಿರ್ಬೇಕು. ಲ್ಯಾಂಡ್ ಈಸ್ ನೀಡ್ ಇಟ್. ನಮ್ಮ ಹೃದಯ ಒಳ್ಳೆಯವಾಗಿರ್ಬೇಕು. ಎಂಥ ಮಾತನ್ನು ನಮ್ಮ ಕೈಲಾಸಪತಿಗಳು ಹೇಳಿದ್ರಂತಂದರೆ, ನೀತಿ ಮಾರ್ಗದಲ್ಲಿ ಸಿಡ್ಲಂತ ಬರ್ತಾವೆ, ಮಾಡ ಮುಗಿಲು ಬಂದಾಗ ಅವು ಒಂದಕ್ಕೊಂದು ಬಡದಾಡಿ ಧಡಲ್ ಅಂತ ಬಡಿತಾವೆ. ಆಗ ಎಲ್ಲರೂ ಮೌನ ಇರಬೇಕಾಗತ್ತೆ. ಅದು ಬಿಟ್ಟು ಮಳೆಗಾಲ ಇಲ್ಲದಾಗ ಎಲ್ಲೋ ಒಂದು ತಟ್ಟಕ್ಕೆ ಬೇರೆ ಸ್ವಲ್ಪ ಮಾಡಾಕತ್ತಿ, ಅದಕ್ಕೆ ಬರಸಿಡಿಲು ಅಂತ ಕರೀತಾರೆ. ಆ ಬರಸಿಡ್ಲು ಹೊಡೆದಂಗೆ ಆತು. ನಿನ್ನೆ ಅವರೆಲ್ಲ ವಿಚಾರವನ್ನು ಕೇಳಿ ಇಂಥ ಸಮಾರಂಭದಲ್ಲಿ ಭಾಗವಹಿಸಿ ಯಾವುದರ ವಿಷಯ ಇಟ್ಟಿರಲಿ, ಯಾವ ವಿಷಯ ಇಟ್ಟರೂ ಬೆಲ್ಲನೇ, ಹೂಣಗಾಗಲಿ, ಕರಿಗಡುವಾಗಲಿ, ಕರ್ಚಿಕಾಯಿ ಆಗಲಿ, ಅದಕ್ಕೆ ಮೂಲ ಆಧಾರ ಏನು ಅಂತ ಕೇಳಿದರೆ ಬೆಲ್ಲ ಹೆಂಗಿರ್ತಾ ಇದೆ, ಸಂತೋಷ ಮಾತ್ರ ಇಲ್ಲಿ ಎಲ್ಲರಿಗೆ ಸಿಗ್ತಾ ಇದೆ. ಗೋಧನ, ಗಜಧನ, ರತ್ನಧನ, ಏನು ಅದ್ಭುತ ಜನಧನ, ತನಗೆ ಸಂತೋಷಧನ ದೊರೆತ ಮೇಲೆ ಎಲ್ಲವೂ ತೃಣಕ್ಕೆ ಸಮಾನ ಅಂತ. ಇಂಥ ಗುರುವಿನ ಸನ್ನಿಧಿಯಲ್ಲಿ ನಾವು ನೀವೆಲ್ಲ ಬಂದಿದ್ದೀವಲ್ಲ, ಇಲ್ಲಿ ಬಂದು ಪ್ರಸಾದಕ್ಕೆ ಏರ್ಪಾಡರ ಮಾಡಿರ್ಬೋದು, ಯಾವುದರ ಸೇವೆಯನ್ನು ಮಾಡಿರ್ಬೋದು, ಅದರ ಫಲ ಪುನಃ ನಮಗೆ ಬರ್ತಾ ಇದೆ ಪುಣ್ಯಾತ್ಮರೇ. ಯಾಕಂತ ಕೇಳಿದ್ರೆ ಮನುಷ್ಯ ಜನ್ಮ ಇದು ಬರೋದು ಬಂದೈತಲ್ಲ, ಇದು ಹೋಗೋದು ಗ್ಯಾರಂಟಿ. ಆಯೇ ಆಯ್ತೋ ಜಯಂಗೆ ಬಂದವರೆಲ್ಲರೂ ಹೋಗಲೇಬೇಕು. ರಾಜ, ರಂಕ್, ಫಕೀರ್
ಬೇಕಾದವರು ಇಲ್ಲಿ ಎಲ್ಲರೂ ಹೋಗಲೇಬೇಕು. ಆದರೆ ಏಕ್ ಸಿಂಹಾಸನ ಚಡಿ ಚಲೆ ಏಕ್ ಬಂದೇ ಜಂಜೀರ್, ಮುಕ್ತಿ ಸಾಮ್ರಾಜ್ಯದ ಸಿಂಹಾಸನ ಅನ್ನೋದು ಒಂದಿದೆ. ಅದನ್ನು ಏರುವುದು ಎಲ್ಲರ ಹಕ್ಕು ಇದೆ. ಆ ಹಕ್ಕು ಇದೆ ಅಂದ ಮಾತ್ರಕ್ಕೆ ಗುರುವಿನ ಕೃಪೆ ಯಾರ್ಯಾರಿಗೆ ಆಗ್ತಾ ಇದೆ ಅವರೆಲ್ಲರೂ ಮುಕ್ತಿ ಮಾರ್ಗದ ಸಿಂಹಾಸನವನ್ನು ಏರ್ತೀವಿ ಅನ್ನುವಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಒಳ್ಳೆಯದ ಅಭಾವ. ಯಾಕಂದ್ರೆ ಇಂಥ ಕಾರ್ಯಕ್ರಮದಾಗ ಭಾಳ ಕಡೆ ನಾವು ನೋಡಿವಿ, ಒಳ್ಳೆಯದ ಅಭಾವ ಭಾಳ ಎಲ್ಲರಿಗೂ. 100 ವರ್ಷ ಆಯುಷ್ಯ 10 ರಾತ್ರಿಗೆ ಹೋದ 50, ರಾತ್ ಗಯಾತೋ ಸೋಯೇಗ ದಿವಸ ಗಯಾತಾ ತೀರಾ ಜನ್ಮ ಮೂಲಕ ಥೋಡಿ ಬದಲಿ, ಹೀಗೆ ಹೋಗಿಬಿಡ್ತಾ ಇದೆ. ಆ ಒಳ್ಳೆಯದ ಅಭಾವವನ್ನು ಸದುಪಯೋಗ ಮಾಡಿಕೊಳ್ಳೋಣಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ.